ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಷಯ ಸೋಮವಾರ ಯಾವ ಷೇರುಗಳು ಬೈ, ಹೋಲ್ಡ್ ಅಥವಾ ಸೆಲ್ ಪಟ್ಟಿ ನೋಡಿ. ಇವತ್ತಿನ ನಿಫ್ಟಿಯ ಲೆವೆಲ್ 17,539. ನಿಫ್ಟಿ 30 ಡೇಸ್ ಮೂವಿಂಗ್ ಆವರೇಜ್ 17,342ರಲ್ಲಿದೆ. ಸದ್ಯಕ್ಕೆ ನಿಫ್ಟಿ ಹೋಲ್ಡ್ ಝೋನ್ ಅಲ್ಲಿದೆ. ಬಿಗಿನಿಂಗ್ ಆಫ್ ಜುಲೈಯಿಂದ ಷೇರು ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ರ್ಯಾಲಿ, ಬೇಕಾದಷ್ಟು ಜನ ದುಡ್ಡು ಮಾಡ್ಕೊಂಡಿದ್ದಾರೆ ಮತ್ತು ಈ ರ್ಯಾಲಿಯಲ್ಲಿ 18,000 ಕ್ರಾಸ್ ಆಗ್ಬೋದು ನಿಫ್ಟಿ ಅನ್ನುವಂತ ನಿರೀಕ್ಷೆಯಲ್ಲಿ ಬಹಳ ಜನ ಇದ್ದಾರೆ. ಈ ವಿಡಿಯೋನ ನೋಡುವ ಮುಂಚೆ ದಯವಿಟ್ಟು ಕೆಲವು ವಿಚಾರಗಳನ್ನು ತಿಳ್ಕೊಳ್ಳಿ. ಮೊದಲನೇದ್ದು, ಈ ವಿಡಿಯೋದಲ್ಲಿ ನಾವು ಫಾಲೋ ಮಾಡ್ತಾ ಇರೋದು 30 ಡೇಸ್ ಮೂವಿಂಗ್ ಆವರೇಜ್, ಫ್ಯೂ ಡೇಸ್ ಟು ಫ್ಯೂ ವೀಕ್ಸ್, ಮತ್ತೆ ಇಂಟ್ರಾಡೇ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೂ ಈ ವಿಡಿಯೋಗೂ ಯಾವ ಸಂಬಂಧವೂ ಇಲ್ಲ. ಎರಡನೇದ್ದು, ಈ ವಿಡಿಯೋದಲ್ಲಿರುವಂತಹ ಎಲ್ಲ ವಿಚಾರ 5ನೇ ತಾರೀಕು ಸೆಪ್ಟೆಂಬರ್ ಮಂಡೆಯ ರೇಟು ಮಾತ್ರ. ಅದಾದ್ಮೇಲೆ ಮಾರುಕಟ್ಟೆ ಮತ್ತೆ ಚೇಂಜ್ ಆಗ್ಬೋದು. ಮೂರನೇದ್ದು, ಈ ವಿಡಿಯೋ ನೋಡಿದ ಮೇಲೆ ನೀವೇನಾದ್ರೂ ಆಕ್ಷನ್ ತಗೋತೀನಿ ಅಂತಂದ್ರೆ ನಿಮ್ಗೆ ರಿಸ್ಕ್ ತೆಗೆದುಕೊಳ್ಳುವ ಕೆಪಾಸಿಟಿ ಇದ್ರೆ ಮಾತ್ರ ಆಕ್ಷನ್ ತಗೊಳ್ಳಿ. ನಾಲ್ಕನೇ ವಿಚಾರ, ಯಾವುದಾದ್ರೂ ಒಂದು ನಿರ್ಧಾರವನ್ನು ಈ ವಿಡಿಯೋದಿಂದ ತಗೋತೇನೆ ಅಂತಂದ್ರೆ ನಿಮಗೆ ನಾವು ಕಾರ್ಯಾಗಾರದಲ್ಲಿ ಏನ್ ಹೇಳ್ಕೊಟ್ಟಿದ್ದೀವಿ ಅದರ ಬೇಸಿಸ್ ಮೇಲೆ ಮಾಡಿ ಸುಮ್ಮನೆ ಷೇರುಗಳನ್ನು ತಗೊಳ್ಳೋದು, ಬೈ ಮಾಡೋದು ಮಾಡಬೇಡಿ. ಐದನೇ ವಿಚಾರ, ಈ ವಿಡಿಯೋದಲ್ಲಿ 190 ಟೆಕ್ನಿಕಲ್ ಅನಾಲಿಸಿಸ್ ಸಾರಾಂಶವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಆರನೇದು, ಈ ವಿಡಿಯೋನ ಮಾಡಿದ ಉದ್ದೇಶ ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪ್ ಗ್ರಾಜುಯೇಟ್ಸ್ ಗಳಿಗೆ ಮಾತ್ರ. ಯಾಕಂದ್ರೆ ಅವರಿಗೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೇವೆ. ಏಳನೇ ವಿಚಾರ, ಷೇರು ಮಾರುಕಟ್ಟೆಯಲ್ಲಿ ಯಾರು ಯಾವ ಷೇರನ್ನು ತಗೊಳ್ಳಿ, ಸೇಲ್ ಮಾಡಿ ಅಥವಾ ಹೋಲ್ಡ್ ಮಾಡಿ ಅಂತಂದ್ರು ನೀವು ನಿಮ್ಮದೇ ಆದಂತ ಇಂಡಿಪೆಂಡೆಂಟ್ ರಿಸರ್ಚ್ ಮಾಡಿರ್ಬೇಕು. ಬೇರೆಯವರು ಹೇಳಿದ್ದನ್ನು ಕೇಳಲೇಬಾರದು ಅನ್ನುವಂಥದ್ದು ಡಾಕ್ಟರ್ ಭರತ್ ಚಂದ್ರ ಅವರ ಕಾರ್ಯಾಗಾರದ ಮುಖ್ಯ ಸಂದೇಶವಾಗಿದೆ. ಈಗ ನಡೆಯುತ್ತಿರುವಂತಹ ಸ್ಟಾಕ್ ಮಾರ್ಕೆಟ್ ರ್ಯಾಲಿ ಆಲ್ಮೋಸ್ಟ್ 2 ತಿಂಗಳಿಂದ ಇದೆ ಮತ್ತು ಬೇಕಾದಷ್ಟು ಜನ ಬೇಕಾದಷ್ಟು ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. ಸದ್ಯದ ಮಟ್ಟಿಗೆ ಹೆಚ್ಚಿನ ಷೇರುಗಳು ಹೋಲ್ಡ್ ಪೊಸಿಷನ್ ಇದ್ದಾವೆ ಮತ್ತು ಬೈ ಝೋನ್ ಅಲ್ಲಿ ಯಾವ ಷೇರುಗಳು ಕಾಣ್ತಾ ಇಲ್ಲ. ಕೆಲವು ಷೇರುಗಳು ಡೋಂಟ್ ಬೈ ಝೋನ್ ಇದ್ದಾವೆ. ಅವುಗಳನ್ನು ಚೆನ್ನಾಗಿ ಮಾನಿಟರ್ ಮಾಡ್ತಾ ಇರಿ. ಯಾಕಂದ್ರೆ ಇದೇ ತರ ರ್ಯಾಲಿ ಕಂಟಿನ್ಯೂ ಆದ್ರೆ ಈ ಡೋಂಟ್ ಬೈ ಅಲ್ಲಿರೋದು ಬೈ ಝೋನ್ ಬರ್ತವೆ. ಆಗ ಮತ್ತೊಮ್ಮೆ ಒಂದಷ್ಟು ಅವಕಾಶ ಹೊಸದಾಗಿ ಹಣ ಹಾಕ್ಲಿಕ್ಕೆ ನಿಮಗೆ ಸಿಕ್ಬಹುದು. ಈಗ ಷೇರು ಜಸ್ಟ್ ಬೈ ಝೋನ್ ಅಲ್ಲಿರೋದು ಒಂದೇ ಒಂದು ಜಿ ಎಂಟರ್ಟೈನ್ಮೆಂಟ್, ಮತ್ತೆ ವೇಟ್ ಟು ಬೈ ಝೋನ್ ಅಲ್ಲಿರೋದು ಟೆಕ್ ಮಹೇಂದ್ರ. ಮತ್ತೆ ಷೇರುಗಳು ಡೋಂಟ್ ಬೈ ಝೋನ್ ಅಲ್ಲಿರೋದು ಒಂದು ದೊಡ್ಡ ಪಟ್ಟಿ, ಕೆಲವನ್ನು ಮಾತ್ರ ಓದ್ತೇನೆ. ಡಿವಿಸ್ ಲ್ಯಾಬ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, ವಿಪ್ರೋ, ಬಯೋಕಾನ್, ಇಂಡಸ್ ಟವರ್ಸ್, ಬಂಧನ್ ಬ್ಯಾಂಕ್, ಪೇಟಿಎಂ, ಅಬಾಟ್ ಇಂಡಿಯಾ. ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾಗೆ ಆಲ್ಕೆಮ್ ಲ್ಯಾಬ್ಸ್, ಅರವಿಂದೋ ಫಾರ್ಮಾ, ಕೋಫೋರ್ಸ್, ಒರಾಕಲ್, HUL ಇತ್ಯಾದಿ. ಈಗ ಷೇರುಗಳು ಸೇಲ್ ಝೋನ್ ಅಲ್ಲಿರುವಂತಹದ್ದು ಹಿಂಡಾಲ್ಕೋ, ONGC, ಟಾಟಾ ಮೋಟಾರ್ಸ್, UPL, HDFC AMC, ಕಂಟೈನರ್ ಕಾರ್ಪೊರೇಷನ್ ಇತ್ಯಾದಿ. ಸ್ಟಾಕ್ಸ್ ಇನ್ ಸೇಲ್ ಝೋನ್ MRF, ಪೆಟ್ರೋನೆಟ್ LNG, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಇತ್ಯಾದಿ. ಮತ್ತೆ ಸ್ಟಾಕ್ಸ್ ಇನ್ ವೇಟ್ ಟು ಸೇಲ್ ಝೋನ್ ಅಂದ್ರೆ ಇವತ್ ನಾಳೆ ಸೇಲ್ ಮಾಡ್ಬೇಕಾಗ್ಬೋದು. ಮಾರುಕಟ್ಟೆ ಕೆಳಗೆ ಬಂದ್ರೆ ಬಜಾಜ್ ಆಟೋ, ಮಾರುತಿ ಸುಜುಕಿ, ಬಾಟಾ ಇಂಡಿಯಾ, ರ್ಯಾಮ್ಕೋ ಸಿಮೆಂಟ್ ಇತ್ಯಾದಿ ಇತ್ಯಾದಿ. ದಯವಿಟ್ಟು ನೀವು ನೋಟ್ ಮಾಡ್ಕೊಳ್ಳಿ. ಅದಲ್ಲದೇನೆ ಬೇಕಾದಷ್ಟು ಷೇರುಗಳು ಹೋಲ್ಡ್ ಝೋನ್ ಅಲ್ಲಿ ಇದಾವೆ. ಅಂದ್ರೆ ಈಗಾಗಲೇ ಪರ್ಚೇಸ್ ಮಾಡಿದ್ರೆ ಹೋಲ್ಡ್, ಏನು ಪರ್ಚೇಸ್ ಮಾಡದೆ ಫ್ರೆಶ್ ಆಗಿ ಮಾಡ್ತೀನಿ ಅಂತಂದ್ರೆ ಟೂ ಲೇಟ್ ಟು ಬೈ ಝೋನ್ ಅಲ್ಲಿ ಇದಾವೆ ಶಾರ್ಟ್ ಟರ್ಮಿಗೆ. ಈಗ ನಿಮ್ಮ ಮುಂದೆ 190 ಷೇರುಗಳ ಟೆಕ್ನಿಕಲ್ ಅನಾಲಿಸಿಸ್ ನ ಸಾರಾಂಶವನ್ನು ನೀಡ್ತಾ ಇದ್ದೇನೆ. ಜಸ್ಟ್ ಬೈ ಕೇವಲ 1, ಹೋಲ್ಡ್ 101, ವೇಟ್ ಟು ಸೆಲ್ 26, ಸೆಲ್ 18, ವೇಟ್ ಟು ಬೈ 2, ಡೋಂಟ್ ಬೈ ಬಹಳ ಇಂಪಾರ್ಟೆಂಟ್ ನಮಗೆ 42, ಒಟ್ಟಿಗೆ 190. ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಮ್ಮ ಸಮೀಕ್ಷೆಗಾಗಿ ನಿಮ್ಮ ಒಟ್ಟು ಹಣದಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನು ನೀವು ಶಾರ್ಟ್ ಟರ್ಮ್ ಟ್ರೇಡಿಗೆ ರಿಸರ್ವ್ ಆಗಿಟ್ಟಿದ್ದೀರಿ? 50% ಗಿಂತ ಜಾಸ್ತಿ ಅಂತಂದ್ರೆ ಎ ಅಂತ ಟೈಪ್ ಮಾಡಿ, 30ರಿಂದ 50 ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ, 10ರಿಂದ 30 ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ, 10% ಗಿಂತ ಕಮ್ಮಿ ಅಂತಂದ್ರೆ ಡಿ ಅಂತ ಟೈಪ್ ಮಾಡಿ.
ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಇದು ನೀವು ಮಾಡ್ತಾ ಇರುವಂತ ಸೇವೆ ಕನ್ನಡಿಗರಿಗಾಗಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.